ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಭಾರತೀಯರಲ್ಲಿ ಇತ್ತೀಚೆಗೆ ಮಾನಸಿಕ ನೆಮ್ಮದಿಗೆ ಅಂತ ಬಹಳ ದುಡ್ಡಿನ ವ್ಯಯ ಜಾಸ್ತಿ ಆಗ್ತಾ ಇದೆ. ನಮ್ಮ ಹಿರಿಯರಲ್ಲಿ ಇಷ್ಟು ದುಡ್ಡು ಯಾರ ಹತ್ರವೂ ಇರಲಿಲ್ಲ. ಅವರಲ್ಲಿ ಮಾನಸಿಕವಾದ ನೆಮ್ಮದಿಗೋಸ್ಕರ ಅವರು ಮೊರೆ ಹೋಗ್ತಾ ಇದ್ದದ್ದು ಗ್ರಂಥಗಳ ಅಧ್ಯಯನದಲ್ಲಿ. ಭಗವದ್ಗೀತೆಯ ದೊಡ್ಡ ಸೈಕಾಲಜಿ 18 ಅಧ್ಯಾಯಗಳ ಬಹಳ ಅದ್ಭುತವಾದ ಅರ್ಜುನ ಹಾಗೂ ಕೃಷ್ಣನ ಸಂವಾದ. ಅರ್ಜುನ ಬಹಳ ದೊಡ್ಡ ಜ್ಞಾನಿಗಳ ಗುಂಪಿನಲ್ಲಿ ಸೇರ್ತಾನೆ. ಅವನು ಸಾಮಾನ್ಯರ ಪ್ರಶ್ನೆಗಳನ್ನು ತಾನು ಕೇಳಿ ಸಾಮಾನ್ಯರ ಮನಸ್ಸಿಗೆ ಬರುವ ಎಲ್ಲ ಗೊಂದಲಗಳನ್ನ ದೂರ ಮಾಡುವ ಸಲುವಾಗಿ ಅವರು ಪ್ರಯತ್ನ ಪಟ್ಟರೆ, ಕೃಷ್ಣ ಅಷ್ಟೇ ಅವನ ಜ್ಞಾನ ಮಟ್ಟಕ್ಕೆ ತಕ್ಕಂತ ಉತ್ತರ ಕೊಟ್ಟಿದ್ರೆ ಗೋವಿಂದ. ಹಾಗ ಉತ್ತರ ನೀಡಲೇ ಇಲ್ಲ. ಬಹಳ ಸರಳವಾದ ಭಾಷೆಯ ಉತ್ತರ ನೀಡುವ ಒಂದು ಗ್ರಂಥವೇ ಭಗವದ್ಗೀತೆ. ಅದರಲ್ಲಿ 6 ಅಧ್ಯಾಯಗಳ ಒಂದು ಗುಂಪು, ಹೀಗೆ 3 ಗುಂಪು, 6, 6, 6, 18ರ ನಂಟಿದೆ ಈ ಭಗವದ್ಗೀತೆ. 6ರ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಸನ್ಯಾಸ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಒಂದನ್ನು ಬಿಟ್ಟು ಒಂದಿದೆಯೋ, ಎರಡು ಒಂದಕ್ಕೊಂದು ಪೂರಕವಾಗಿದೆಯೋ ಎಂಬ ವಿಷಯದಲ್ಲಿ ಗುರುಗಳ ಅನುಗ್ರಹದಿಂದ ಒಂದು ಚಿಕ್ಕ ಸಂವಾದದ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛೇಯೈತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಕೃಷ್ಣ, ಈಗಾಗಲೇ ನೀನು ಹಿಂದೆ ಸನ್ಯಾಸದ ಬಗ್ಗೆ, ಗೃಹಸ್ಥಾಶ್ರಮಗಳ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಡ್ತಾ ಹೋಗಿದ್ದಿ. ಅದರಲ್ಲಿ ನನ್ಗೆ ಬರ್ತಿರೋ ಸಂದೇಹ ಏನು ಅಂತಂದ್ರೆ, ಈಗ ಸನ್ಯಾಸಿಗಳಿಗೆ ಜ್ಞಾನ ಮಾರ್ಗವನ್ನ ಹೇಳಿದ್ದು, ಗೃಹಸ್ಥಾಶ್ರಮಿಗಳಿಗೆ ಕರ್ಮ ಮಾರ್ಗವನ್ನ ಹೇಳಿದ್ದು, ನಾನೀಗ ಸನ್ಯಾಸಿಯಾಗಿ ಜ್ಞಾನ ಮಾರ್ಗದಲ್ಲಿ ಸಾಗ್ಬೇಕು ಅಥವಾ ಗೃಹಸ್ಥಾಶ್ರಮಿಯಾಗಿ ಕರ್ಮ ಮಾರ್ಗದಲ್ಲಿ ಸಾಗ್ಬೇಕು ಅಂತ ತಿಳಿತಾ ಇಲ್ಲ. ಇದು ಒಂದು ಪ್ರಶ್ನೆ. ಇದರಲ್ಲಿ ಹೊಕ್ಕು ಮತ್ತೊಂದು ಪ್ರಶ್ನೆ ನನಗೆ ಬರ್ತಿರೋದು ಏನು ಅಂತಂದ್ರೆ, ಸನ್ಯಾಸ ಅನ್ನೋದಕ್ಕೆ ಮತ್ತೊಂದು ಅರ್ಥ ಏನಿದೆ ಅಂತಂದ್ರೆ ಯತಿಧರ್ಮ ಅಂತ. ಈ ಯತಿಧರ್ಮ ಅಂತ ಹೇಳಿದಾಗ ಕರ್ಮಗಳನ್ನ ತ್ಯಾಗ ಮಾಡೋದು. ಕರ್ಮಗಳನ್ನ ತ್ಯಾಗ ಮಾಡೋದು ಅಂತ ಅರ್ಥವನ್ನು ನಾವು ಇಟ್ಕೊಂಡಾಗ ನಾನು ಏನ್ ಮಾಡಬಹುದು, ಸನ್ಯಾಸಿ ಆಗೋದರ ಮೂಲಕ ಎಲ್ಲಾ ಕಾಮಗಳನ್ನ ತ್ಯಾಗ ಮಾಡಿ ಹಾಗೆ ಇರೋದು ಒಳ್ಳೇದು, ಅಥವಾ ಮತ್ತೊಂದು ವಿಧಾನದಲ್ಲಿ ಎಲ್ಲಾ ಕರ್ಮಾಚರಣೆಯನ್ನ ಮಾಡ್ಕೊಂಡಿರೋದು ಸರಿ ಅಂತ ಅನ್ಸುತ್ತೋ? ನೀ ಏನ್ ಹೇಳ್ತೀಯ ಅದ್ರ ಮೇಲೆ ನಾನು ಮುಂದುವರಿತೀನಿ. ಅದಕ್ಕೆ ನಿನ್ನ ಉತ್ತರ ಏನು? ಅರ್ಜುನ, ನನಗೊಂದು ಆಶ್ಚರ್ಯ ಆಗ್ತಾ ಇದೆ. ನೀನು ಸನ್ಯಾಸಿ ಶಬ್ದ ಏನೋ ಹೇಳ್ತಾ ಇದ್ದಿ. ನನಗೆ 14 ಪ್ರಶ್ನೆ ಕೇಳೋ ನಿನಗೂ ನನಗೂ ಸ್ವಲ್ಪ ವ್ಯತ್ಯಾಸ. ನನಗೆ 16,800 ಜನ ಹೆಂಡತಿಯರು, ನಿನಗೆ ನನ್ನಷ್ಟಿಲ್ಲ, ಒಂದು 5-6 ಇದ್ದಾರೆ. ಹಾಗಾಗಿ ಸನ್ಯಾಸ ಅಂದ್ರೆ ಯತಿ ಧರ್ಮ ಅನ್ನುವ ಉತ್ತರ ನಾನು ಧೈರ್ಯ ಕೊಡಲ್ಲ. ನೀವು ಆ ಪ್ರಶ್ನೆ ಧೈರ್ಯವಾಗಿ ಕೇಳಬೇಕು. ನೋಡು, ಸನ್ಯಾಸ ಅಂದ್ರೆ ಏನು ಗೊತ್ತಾ? ಬಿಡೋದು. ಏನ್ ಬಿಡೋದು? ಖಾಲಿ ಕೊಡೋದು ಅಂತ ಅರ್ಥ ಅಲ್ಲ. ಯಾಕೆ, ಕೃಷ್ಣ ಅಂದ್ರೆ ಒಂದು ದೊಡ್ಡ ರಾಜಕೀಯ ನಾಯಕ. ಅವನು ಎಂದು ಸೋಮಾರಿತನ ಅದನ್ನು ತಾನು ಬೋಧನೆ ಮಾಡಲ್ಲ. ಕಾಮ, ಕೆಟ್ಟ ಬಯಕೆ ಬಿಡಬೇಕು, ದ್ವೇಷ ಬಿಡಬೇಕು. ಕರ್ಮ ಅಂದ್ರೆ ನಮಗೆ ಉಚಿತವಾದ ಶಾಸ್ತ್ರ ಏನೇನು ಕರ್ಮ ಮಾಡ್ರಿ ಅಂತ ಹೇಳಿದ್ಯೋ ಆ ಕರ್ಮ ಪರಮಾತ್ಮನ ಪೂಜೆ ಅಂತ ಮಾಡೋದು. ಇದು ಒಂದಕ್ಕೊಂದು ಪೂರಕವಾಗೇ ಇರುತ್ತೆ. ಪ್ರಾಯ ನಿಂಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ನಾನು ಯುದ್ಧ ಮಾಡು ಅಂತ ಹೇಳಿದ ಮೇಲೂ 4 ಅಧ್ಯಾಯ ಆಯ್ತು. ಅದು ಮುಗಿದ ಮೇಲೂ ಇನ್ನೂ ನಿನಗೆ ಯುದ್ಧ ಮಾಡೋದ್ರ ಬಗ್ಗೆ ಒಲವು ಬಂದಿಲ್ಲ. ಸನ್ಯಾಸ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೊಂದು ಒಳ್ಳೆ ದೃಷ್ಟಾಂತ ಕೊಟ್ಟೆ ಹೇಳ್ತೀನಿ ನಾನು. ನೋಡು, ಒಬ್ಬ ಕೃಷಿಕ ಅವನು ಕೃಷಿ ಮಾಡಬೇಕು ಅಂತಾದ್ರೆ ಹೊಲದ ಕಳೆಗಳನ್ನ ಮೊದಲು ಕಿತ್ತಿ ಆಮೇಲೆ ಅದು ಕೃಷಿಯೋಗ್ಯ ಮಾಡಿದ ಮೇಲೆ ಬಿತ್ತಿದಾಗ ಫಲ ಕೊಡುತ್ತೆ. ಹಾಗೆ
ಕೃಷಿ ಭೂಮಿ ಅಂದ್ರೆ ನಮ್ಮ ಅಂತಃಕರಣ. ಅಲ್ಲಿ ಒಂದು ಅಂಕುರ ಬೀಜ ಬಿಚ್ಚಬೇಕು. ಅದು ಯಾವುದು? ನಿಷ್ಕಾಮ ಕರ್ಮ ಅನುಷ್ಠಾನವೇ ಒಂದು ಬೀಜ. ಆ ಬೀಜ ಬಿತ್ತಬೇಕು ಅಂತಂದ್ರೆ ಮೊದಲು ಕಳೆ ತೆಗೆಯುವಂತೆ ಕಳೆ ತರಹ ಆಗಿರುವ ಕಾಮ ಮತ್ತು ದ್ವೇಷ ತೆಗಿಬೇಕು. ಅದನ್ನು ತೆಗೆದಾಗ ನಾವೇನು ನಿಷ್ಕಾಮ ಕರ್ಮಾನುಷ್ಠಾನ ಮಾಡ್ತೇವೆ ಅದು ನಮ್ಮನ್ನು ಬಹಳ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೆ. ಆದ್ರಿಂದ ಅದು ಒಂದಕ್ಕೊಂದು ಪೂರಕ. ಈ ಪ್ರಶ್ನೆ ಕೇಳ್ಬೋದು, ಅಲ್ಲ ಸನ್ಯಾಸ ಅಂದ್ರೆ ಎಷ್ಟು ಧರ್ಮ, ನಾನು ಸನ್ಯಾಸಿಯಾಗಿ ಬಿಡ್ತೇನೆ, ಖುಷಿ. ನನ್ನ ತಾತಂದರು ನನ್ನ ತಂದೆ ಸ್ಥಾನದಲ್ಲಿ ಇರುವವರು, ಅವರನ್ನ ಕೊಲ್ಲುವ ಒಂದು ಅವಕಾಶವೇ ನನಗೆ ಇಲ್ಲ ಅಂತಾಗುತ್ತೆ ಅಂತಂದ್ರೆ ನೋಡು, ಸನ್ಯಾಸಕ್ಕೆ ಈಗ ಅರ್ಥ ಹೇಳಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ, ನಾನೇ ಸನ್ಯಾಸಕ್ಕಿಂತ ಕರ್ಮಾಚರಣೆ ಶ್ರೇಷ್ಠ ಅಂತ ಹೇಳ್ತೀನಿ. ನಿನ್ನ ಲೆಕ್ಕದಲ್ಲಿ ಸನ್ಯಾಸ ಅಂದ್ರೆ ಯತಿ ಧರ್ಮ ಅಂತ ಅರ್ಥ ಮಾಡಿರ್ತಾರೆ. ಸಾಮಾನ್ಯ ನಿಯಮ ಏನು ಗೊತ್ತಾ, ಗೃಹಸ್ಥರು ಭಿಕ್ಷೆಗೆ ಅಂತ ಬಂದ ಯತಿಗಳಿಗೆ ತಾವು ಒಳ್ಳೆಯ ಆಶ್ರಯ ಕೊಡ್ತಾರೆ, ಪೂಜೆ ಎಲ್ಲ ಮಾಡಿಸ್ತಾರೆ. ಆಗ ನಾನು ಹೇಳೋದೇನು, ಯತಿ ಧರ್ಮಕ್ಕಿಂತ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತೀನಿ. ಹಾಗಾದ್ರೆ ಪಾಪ ಸನ್ಯಾಸಿಗಳು ಕೆಳಗೆ ಬಂದ್ರು, ಗೃಹಸ್ಥರು ಮೇಲೆ ಬಂದ್ರು. ಈ ವಿಷಯ ಗೊತ್ತಾಯಿತು ಅಂದ್ರೆ ಪಾಪ ಎಲ್ಲ ಯತಿಗಳಿಗೆ ಪೂಜೆ ಇಲ್ಲಿಂದ ಚಾತುರ್ಮಾಸದಲ್ಲಿ ಖಾಲಿಯಾಗಿ ಹೋಗುತ್ತೆ. ಇದು ಒಂದು ಸಮಸ್ಯೆ. ಅಷ್ಟೇ ಅಲ್ಲ, ಇನ್ನೊಂದು ಶ್ರುತಿ ಇದೆ ನೋಡು, ತಾನ್ಯವರಾಣಿ. ನೋಡಿ, ಗೃಹಸ್ಥಾಶ್ರಮಿಗಳು ಯತ್ಯಾಶ್ರಮಿಗಳಿಗಿಂತ ಕೆಳಗಿನವರು ಒಂದು ಶ್ರುತಿ ಇದೆ. ಆ ಶ್ರುತಿ ವಿರೋಧ ಬರುತ್ತಪ್ಪ. ಅದನ್ನು ಸನ್ಯಾಸ ಯತಿ ಧರ್ಮ ಅಂತ ಅರ್ಥ ಬೇಡ. ಬಯಕೆ ಬಿಡು, ದ್ವೇಷ ಬಿಡು, ಯುದ್ಧ ದೇವರ ಪೂಜೆ ಅಂತ ಅನುಸಂಧಾನ ಮಾಡಿ ಯುದ್ಧದಲ್ಲಿ ತೊಡಗು. ಅದು ಒಂದಕ್ಕೊಂದು ಪೂರಕ. ಇನ್ನಾದ್ರೂ ಸಂದೇಹ ಬಿಡಯ್ಯ ಅರ್ಜುನ. ಆದ್ರೂ ಅಂದ್ರೆ ಯಾಕೋ ನನಗ್ ಸಂಶಯ ಬರ್ತಿರೋದು, ಸನ್ಯಾಸದ ಬಗ್ಗೆ ಇನ್ನೂ ಹೆಚ್ಚು ವಿವರಣೆ ಕೊಡಬಹುದಾ ಅಂತ. ಯಾಕೆ ಅಂತಂದ್ರೆ ಮತ್ತೆ ಯತಿಧರ್ಮ ಅಂತ ಅರ್ಥವನ್ನು ತೆಗೆದುಕೊಳ್ಬಹುದು ಬೇಡ ಅನ್ನೋದ್ರ ಬಗ್ಗೆ ಹಿಂದೆ ಹೇಳಿದಾಗೆ ಹೇಳಿ, ಮತ್ತೆ ಕಾಮಾದಿಗಳನ್ನು ತ್ಯಾಗ ಮಾಡೋದ್ರ ಮೂಲಕ ಅನ್ನೋ ವಿಚಾರನ್ನೇ ಮತ್ತೊಮ್ಮೆ ಹೇಳಿದಾಗ ಕಂಡು ಬರ್ತಿದೆ ಹೊರತಾಗಿ ಸನ್ಯಾಸಿಗಳು ಅಂದ್ರೆ ಏನು ಅಂತ ಅದರಲ್ಲಿ ಹೆಚ್ಚು ವಿವರಣೆ ಏನು ಕಾಣ್ತಾ ಇಲ್ಲ ನೀವು ಹೇಳಿದ್ರಲ್ಲಿ. ಹಾಗಾಗಿ ಇನ್ನೂ ನೀನು ಹೆಚ್ಚಿನ ವಿವರಣೆ ಕೊಡ್ಬೇಕು ಅಂತ ನನ್ನ ಸಂದೇಹ ಹಾಗೆ ಉಳ್ಕೊಳ್ತಾ ಇದೆ. ನೋಡೋಣ, ಒಳ್ಳೆ ಶಿಷ್ಯ ಸಿಗ್ಲಿಕ್ಕೆ ಒಂದು ಒಳ್ಳೆ ಪುಣ್ಯ ಮಾಡಿದ್ರು. ಏಕಪಾಠಿಗಳು ಅಂತ ಇರ್ತಾರೆ. ಗುರುಗಳು ಒಂದ್ಸತಿ ಹೇಳಿದ್ರು ಸಾಕು, ಅದನ್ನು ಸಣ್ಣಾಗಂತೂ ಪ್ರಶ್ನೆನೇ ಮಾಡಲ್ಲ. ನೀ ಹಂಗಲ್ಲ, ನೀ ಶತಪಾಠಿ ಇದ್ದಿ ಮಾರಾಯ, 100 ಸತಿ ನಾನು ಹೇಳ್ಬೇಕಾಗುತ್ತೆ. ಆದ್ರೂ ಸರಿ, ನೀ ನನ್ನವ, ನನ್ನ ತಂಗಿ ಗಂಡ ಬೇರೆ, ಸಂಬಂಧಿಕ ಬೇರೆ, ನಾನು ಉತ್ತರ ಕೊಡ್ತೀನಿ ನೋಡು. ಯೋನ ದ್ವೇಷ್ಟಿ ನಕಾಂಕ್ಷತಿ ದೇಯಸ್ಸ ನಿತ್ಯ ಸನ್ಯಾಸಿ. ಬಯಕೆ ಬಿಟ್ಟ, ದ್ವೇಷ ಮಾಡಲಿಲ್ಲ, ಅವನು ಮಾತ್ರ ಸನ್ಯಾಸಿ ಅಂತ ನಾನು ಕರೆಯಲ್ಲ. ಜೊತೆಗೆ ಇನ್ನೊಬ್ಬರ ಮೇಲೆ ದ್ವೇಷ ಬಿಡೋದು ಮಾತ್ರ ಅಲ್ಲ, ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕೆಳಗೆ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಬಾರದು. 99 ಅಂಕ ಬಂದಿರುತ್ತೆ, 1 ಅಂಕ ಬಂದಿಲ್ಲ ಅಂತ ಹೇಳಿ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಬಯಕೆ ಪರಿಣಾಮವೂ ಅತಿಯಾದರೆ ಕಷ್ಟ. ಆದ್ರಿಂದ ಬಯಕೆ ಬಿಡಬೇಕು, ದ್ವೇಷ ಮಾಡಬಾರದು ಮಾತ್ರ ಅಲ್ಲ, ಸುಖ ಮತ್ತು ದುಃಖ ಬಂದಾಗ ಸಮಸ್ಥಿತಿಯಲ್ಲಿ ಯಾರಿರ್ತಾರೋ ನಾನು ಅವನನ್ನೇ ಸನ್ಯಾಸಿ ಅಂತ ಕರೀತೀನಿ. ನೋಡು, ನಾನು ರಾಮನಾದಾಗ ತೋರಿಸಿದ್ದೆ. ನನ್ನ ತಂದೆಗೆ 3 ಜನ ಪಟ್ಟದರಾಣಿಯರು, ಅಷ್ಟು ಮಾತ್ರ ಅಲ್ಲ 350 ಜನ ಅವನಿಗೆ ಪತ್ನಿಯರಿದ್ರು. ಪ್ರಶ್ನೆ ಕೇಳ್ಬೋದು, ಯಾಕೆ ನಮ್ಮಪ್ಪ ಅಷ್ಟು ಮದುವೆ ಆದ? ಆ ಕಾಲ ಪರಶುರಾಮ ದೇವರು 21 ಬಾರಿ ತಾವು ಭೂ ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೊಲ್ತಾ ಇದ್ದ ಕಾಲ. ಅವರು ಪ್ರತಿಜ್ಞೆ ಮಾಡಿದ್ರಂತೆ. ಏನ್ ಪ್ರತಿಜ್ಞೆ ಅಂದ್ರೆ, ಯಾರಾದ್ರೂ ವಿವಾಹದ ಮಂಟಪದಲ್ಲಿದ್ರೆ ನಾನು ಆ ರಾಜನನ್ನು ಮುಟ್ಟಲ್ಲ ಅಂತ. ಗಾಳಿ ಸುದ್ದಿ ಅನ್ನೋದು ಆಗಲೂ ಇತ್ತು. ಯಾರೋ ಹಬ್ಸವರು ಅಯೋಧ್ಯೆ ಹತ್ರ ಬಂದ್ರು ಪರಶುರಾಮ ದೇವರು. ನನ್ನ ತಂದೆ ಆ ಮಾತು ಕೇಳಿ 350 ಜನರ ಮದುವೆ ಆಗಿಬಿಡ್ತಾರೆ. ಆದ್ರೆ ಬರಲೇ ಇಲ್ಲ ಪರಶುರಾಮ ದೇವರು. ನಾನು ಅವರ ಜೊತೆಗೆ ಕೌಶಲ್ಯ ಜೊತೆಗೆ ಇರುವಂತೆ ಇರ್ತೇನೆ. ಅವರು ನನ್ನ ಮೇಲೆ ಕೆಲವೊಮ್ಮೆ ಕೋಪ ಮಾಡಿಕೊಳ್ತಾರೆ, ಬೈತಾರೆ. ನಾನು ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ಅವರಿಗೆ ಸಮಾಧಾನ ಮಾಡಿ ಅವರಿಗೆ ಬಂದ ಕೋಪವನ್ನು ಶಾಂತಿ ಮಾಡ್ತೇನೆ. ಇಂತಹ ಕಷ್ಟದ ಪ್ರಸಂಗ ರಾಮನಾದಾಗ ನನಗಿತ್ತು. ಅರ್ಜುನ, ನಿನಗಾಗಲಿ ಮುಂಬರುವ ಜನರೇಷನ್ಗಳು ಇಂತಹ ಕಷ್ಟ ಪ್ರಸಂಗ ಇರಲ್ಲ ಮಾರಾಯ. ಆದ್ರಿಂದ ಬರೀ ಕಾಮಕ್ರೋಧ ಬಿಟ್ಟರೆ ಸಾಕಾಗಲ್ಲ, ಸುಖ ಬರಲಿ ದುಃಖ ಬರಲಿ ಮನಸ್ಸು ಸಮಾನವಾಗಿರ್ಬೇಕು ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡ್ಬೋದು. ಈಗ ಜ್ಞಾನ ಅಂತ ಏನು ಮಾತಾಡ್ತಾ ಇದ್ದಲ್ಲ, ಈ ಜ್ಞಾನಕ್ಕೆ ಸಾಧನ ಯಾವುದು? ಸನ್ಯಾಸ, ಹೌದಲ್ವಾ?
ಜ್ಞಾನಕ್ಕೆ ಸಾಧನ ಸನ್ಯಾಸ. ಹಾಗಾದ್ರೆ ಸನ್ಯಾಸ ಸಾಕು ಅಂತೆಲ್ಲ ಆಯ್ತು. ಕರ್ಮಾಚರಣೆ ಕರ್ಮಾಚರಣೆ ಮಾಡ್ಬೇಕು, ಯಾಗಾದಿಗಳನ್ನ ಮಾಡ್ಬೇಕು, ಹೋಮ ಹವನ ಬೇಕು ಅಂತಂದ್ರೆ ಕೊನೆಗೆ ಸಿಗೋದು ಏನು ಅಂತ ಶ್ರುತಿಯೇ ಹೇಳ್ತಾ ಇದೆ. ನೀ ಹೌದು ಬೇಡ ಅಂತ ಹೇಳ್ತಿ, ಅದು ಶ್ರುತಿ ಏನ್ ಹೇಳುತ್ತೆ ಅಂತಂದ್ರೆ ಅಗ್ನಿಮುಗ್ಧ ಧೂಮತಾಂಧ ಅಂತ. ಯಾರು ಕೊನೆಗೆ ಬೆಂಕಿ ಹಾಕ್ತಾರೋ ಹೊಗೆ ಕುಡಿಯೋದು ಒಂದೇ ಅವ್ರಿಗೆ ಸಿಗೋದು. ಅಂದ್ರೆ ಏನು? ಬೆಂಕಿ ಹಾಕೋದು ಅಂದ್ರೆ ಯಾಗ ಮಾಡೋದು ಅಂತ ಅರ್ಥ. ಯಾರಿಗೆ ಯಾಗ ಮಾಡ್ತೀವಿ ಅಂತ ಹೋಮ ಮಾಡ್ಲಿಕ್ಕೆ ಕೂತ್ಕೊಳ್ತಾರೋ ಅವ್ರು ಸಿಗೋದ್ ಕೊನೆಗೇನು? ಧೂಮತಾಂಧ. ಆ ಹೊಗೆಯಲ್ಲಿ ಕುಡಿದು ಕಷ್ಟಪಟ್ಕೊಂಡು ಕಣ್ ಕೆಂಪು ಮಾಡ್ಕೊಳ್ಳೋದು, ಸುಸ್ತು ಮಾಡ್ಕೊಂಡು ಮನೆಗೆ ಬಂದು ಮಲ್ಕೊಳ್ಳೋದು. ಇದು ಬಿಟ್ರೆ ಇನ್ನೇನೂ ಸಿಗಲ್ಲ. ಅಂದ್ಮೇಲೆ ಕರ್ಮಾಚರಣೆಯಿಂದ ಜ್ಞಾನ ಏನೂ ಸಿಗೋಲ್ಲ ಅಂತಂದ ಮೇಲೆ ಯಾವ್ದು ನಾನು ಹೇಳ್ತಿರೋದಲ್ಲಪ್ಪ, ಶ್ರುತಿ ಹೇಳ್ತಿರುವಂತಹದ್ದು. ಹಾಗಾಗಿ ಸನ್ಯಾಸವೇ ಶ್ರೇಷ್ಠ. ಯಾಕೆ ನಾನು ಆರಾಮ ಸನ್ಯಾಸಿಯಾಗಿ ಎಲ್ಲವನ್ನು ಕಾಮಾದಿಗಳನ್ನು ತ್ಯಾಗ ಮಾಡ್ಕೊಂಡು ಆರಾಮ ಯುದ್ಧವನ್ನು ಬಿಟ್ಟು ಆರಾಮಾಗಿರೋದೇ ಸರಿ ಅಂತ ಅನ್ನೋದೇ ನಾನು ಮತ್ತೊಮ್ಮೆ ಹೇಳ್ತೀನಿ ಹೊರತು ನಾನು ಸನ್ಯಾಸಿ ಆಗೋಲ್ಲ ಅಂತ ಖಂಡಿತ ಈ ಮಾತು ನಾನು ಒಪ್ಕೊಳ್ಳೋದು. ನಮ್ಮ ಗುರುಗಳು ಉಮ್ಯಾಚಾರ್ಯ ಇದ್ದಾರೆ, ಒಳ್ಳೆ ಪುರೋಹಿತರು. ಅವರು ಗಾಳಿ ಪಾಪ ನಿಂಗೆ ಜಾಸ್ತಿ ಬಡ್ದಿರ್ಬೇಕು ಅಂತ ಅನ್ಸುತ್ತೆ. ನಾನು ಉತ್ತರ ಕೊಡ್ತೀನಿ ನೋಡಿ ಸರಿಯಾಗಿ. ಸಾಂಖ್ಯ ಯೋಗವು ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತಾಹ. ನೋಡು, ಸನ್ಯಾಸ ಬೇರೆ, ಕರ್ಮಯೋಗ ಬೇರೆ, ಒಂದಕ್ಕೊಂದು ಪೂರಕ ಅಲ್ಲ ಅಂತ ಹೇಳೋರು ಯಾರು ಗೊತ್ತಾ? ಬಾಲಿಶರವರು. ಚಿಕ್ಕ ಮಕ್ಕಳು ಹಾಗೆ ಹೇಳ್ತಾರೆ. ನೀನ್ ಚಿಕ್ಕ ಮಗು ಅಲ್ವಲ್ಲ, ನೀ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇದು ಬಿಡು. ಹಾಗಾದ್ರೆ ಏನ್ ಮಾಡ್ಬೇಕು ನೋಡು. ಕೆಟ್ಟ ಬಯಕೆಯನ್ನ ಬಿಟ್ಟು, ದೇಶವನ್ನ ಬಿಟ್ಟು, ನಮಗೆ ವಿಹಿತವಾದ ಕರ್ಮಾಚರಣೆ ಮಾಡಿದ ಅಂತಃಕರಣ ಶುದ್ಧವಾಗಿ ಒಳ್ಳೆಯ ಶಾಸ್ತ್ರ ಶ್ರವಣ ಮಾಡುವ ಸೌಭಾಗ್ಯ ಬರುತ್ತೆ. ಅದು ಜ್ಞಾನಕ್ಕೆ ಪೂರಕ. ಎರಡು ಒಂದಕ್ಕೊಂದು ಮಾಡಲೇಬೇಕು. ಮತ್ತೊಂದು ಹೇಳಿದೆ, ಶ್ರುತಿ ಅಗ್ನಿಮುಗ್ಧ ಧೂಮತಾಂತಹ ಶ್ರುತಿ ಬೈತಾ ಇದೆ. ನೋಡು, ಒಬ್ಬ ತಂದೆ ಒಂದು ಶತ್ರುಗಳ ಮನೆಗೆ ಮಗ ನಾನು ಊಟಕ್ಕೆ ಹೋಗ್ತೀನಿ ಅಂತ ಕೇಳ್ತಾನೆ. ತಂದೆ ಏನಂತ ಗೊತ್ತಾ? ವಿಷಂ ಭೂಸ್ವ, ಅಲ್ಲಿ ಹೋಗಿ ವಿಷ ತಿನ್ ಮಾರಾಯ ಅಂತ. ಅದಕ್ಕೆ ಅರ್ಥ ಇಲ್ಲ. ಅಲ್ಲಿ ಹೋಗಿ ಊಟ ಮಾಡುತ್ತ, ಊಟ ಮಾಡಬೇಡ ಅಂತ ಹೇಳೋದು. ನಮ್ಗೆ ಹೇಳೋದೇನು? ನೀನು ಅಲ್ಲಿ ಹೋಗಿ ವಿಷ ತಿನ್ ಬರ್ತೀಯಾ, ನೀನು ಹೋಗಿ ವಿಷ ತಿನ್ನು ಬೈತಾರೆ. ಬೈಗುಳದ ಹಿಂದಿನ ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು. ಅದು ಅಂದದ್ದೇನು? ಅಗ್ನಿಮುಗ್ಧ, ಯಾವ ಕರ್ಮವನ್ನೇ ಶ್ರೇಯಸ್ಕಾರ ಅಂತ ತಿಳಿದಿದ್ದಾರೋ ಧೂಮತಾಂತಹ ಬಗೆ ಕೊಡುದು ಬಹಳ ಆಯಾಸಗೊಳ್ಳುತ್ತಾನೆ. ಇದು ಯಾರಿಗೆ ಗೊತ್ತಾ? ಯಾವ ಒಂದು ಫಲದ ಬಯಕೆ ಇಟ್ಟುಕೊಂಡು ಕರ್ಮ ಮಾಡ್ತಾರೋ ಅವರಿಗೆ ಮಾತ್ರ ಆಯಾಸ ಮಾರಾಯ. ಆದರೆ ಫಲದ ಬಯಕೆ ಇಲ್ಲದೆ ನನ್ನ ಸ್ವಾಮಿ ಜಗದಂತರ್ಯಾಮಿ ನನ್ನ ನೆರೆಯ ಗೂಡಿನಲ್ಲಿ ನನ್ನ ಕಂಡ್ರೆಪ್ಪೆಗೂ ನನಗೆಷ್ಟು ಸಾಮೀಪ್ಯ ಇದೆಯೋ ಅದಕ್ಕಿಂತ ಹೆಚ್ಚಿನ ಸಾಮೀಪ್ಯ. ಯಾಕೆಂದ್ರೆ ಜೀವ ಹೃದಯದ ಪರಮಾತ್ಮನ ಪಾದದ ಬುಡದಲ್ಲೇ ಇರ್ತಾನೆ. ಅಂತಹ ಸಾಮೀಪ್ಯ ಇರುವ ಪರಮಾತ್ಮನ ಪ್ರೀತಿಯನ್ನು ಉದ್ದೇಶಿಸಿಕೊಂಡು ಮಾಡುವ ಕರ್ಮ ಏನುಂಟೋ ಆ ಕರ್ಮ ಒಳ್ಳೇದು. ಅದನ್ನು ಬೈದೇ ಇಲ್ಲ ಶ್ರುತಿ. ಅದು ನೀನು ಶ್ರುತಿ ಅರ್ಥಾಂತರ ಮಾಡಿದ್ದಿ, ಅರ್ಥಾಂತರ ಮಾಡಬೇಡ. ಆದ್ರಿಂದ ಕಾಮಕ್ರೋಧ ಬಿಡು, ಪರಮಾತ್ಮನ ಪೂಜೆ ಅನ್ನುವ ಸಂಸ್ಕಾರದಿಂದ ಕರ್ಮ ಮಾಡು. ಇದು ಅದ್ಭುತವಾದ ಒಂದು ಜ್ಞಾನಕ್ಕೆ ದೊಡ್ಡ ಸಾಧನ ಆಗುತ್ತದೆ. ಅರ್ಜುನ, ಸರಿ, ಶ್ರುತಿಗೆ ನೀನು ಹೇಳಿರುವಂತಹ ಅರ್ಥವನ್ನೇ ತೆಗೆದುಕೊಂಡ್ರು ಕೂಡ ಇದು ನನ್ನ ಸಂದೇಹಕ್ಕೆ ಪರಿಹಾರ. ಸರಿ, ಯಾಗ ಮಾಡೋದ್ರಿಂದ ನೀ ಹೇಳಿರುವಂತಹ ಅರ್ಥ ಅಲ್ಲ. ಯಾರು ಫಲವನ್ನ ಅಪೇಕ್ಷೆ ಪಡ್ತಾರೋ, ಫಲವನ್ನ ಅಪೇಕ್ಷೆ ಪಡೋರಿಗೆ ಅದು ಸಮಸ್ಯೆ. ನೀನ್ ಫಲವನ್ನ ಅಪೇಕ್ಷೆ ಪಡಬೇಡ, ನಿನ್ನ ಕರ್ಮಾಚರಣೆ ನೀನು ಮಾಡು ಅಂತ ನಿನ್ನ ಉದ್ದೇಶ. ನಂದು ಪ್ರಶ್ನೆ ಅದಲ್ಲ. ಒಳ ಹೊಕ್ಕಿ ನಾನು ಕೇಳ್ತಿರೋದೇನು ಅಂತಂದ್ರೆ, ಸನ್ಯಾಸ ಅಂದ್ರೆ ಏನಿದೆಯಲ್ಲ, ಇಲ್ಲಿ ನೀ ಹೇಳ್ತಿರೋದು ಎಲ್ಲವನ್ನೂ ಕೂಡ ಫಲದ ಅಪೇಕ್ಷೆಯನ್ನ ಪಡದೇನೆ ಹಾಗೆ ನಾವು ನಮ್ಮ ಕರ್ಮವನ್ನ ಆಚರಣೆ ಮಾಡುವುದು. ಎರಡನೇ ಅಧ್ಯಾಯದಲ್ಲಿ ನೀನೇ ಅದರ ವಿವರಣೆಯನ್ನ ಕೊಟ್ಟಿದ್ದಿ. ಏನು ಕ್ಷತ್ರಿಯರ ಧರ್ಮ ಏನು ಅಂತ ಹೇಳ್ತಾ ನನ್ನ ಪ್ರಶ್ನೆಗೆ ನೀನು ಉತ್ತರವನ್ನ ಕೊಟ್ಟಿದ್ದು, ಕ್ಷತ್ರಿಯರ ಧರ್ಮ ಏನು, ಯಾಗವನ್ನ ಮಾಡೋದು ಅಂಥದ್ದೆಲ್ಲ ಅಲ್ಲ, ಹೊರತು ಹರಿ ಸರ್ವೋತ್ತಮ ಅನ್ನೋ ಜ್ಞಾನ ಇದ್ದು ಅವನಲ್ಲಿ ಭಕ್ತಿಯನ್ನ ಇಟ್ಕೊಂಡು ಅಂತಹ ಹರಿಯ ವಿರುದ್ಧ ಯಾರು ನಿಲ್ತಾರೋ ಅವರನ್ನ ತಡೆಯೋದು. ಇದು ಕ್ಷತ್ರಿಯರ ಪರಮ ಧರ್ಮ ಅಂತ ನೀನ್ ಹೇಳ್ತಾ ಇದ್ದೀನಿ. ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಬೆಳಗ್ಗೆ ಬೇಗ ಎದ್ದು ಹರಿಯನ್ನ ಸರ್ವೋತ್ತಮ ಅಂತ ತಿಳಿಬೇಕು ಅಂದ್ರೆ ಒಂದಿಷ್ಟು ಅಧ್ಯಯನ ಮಾಡ್ಬೇಕು. ಅದನ್ನೆಲ್ಲ ಮಾಡ್ಕೊಂಡು ಯುದ್ಧ ಮಾಡಿ ಕಷ್ಟ ಪಡೋದಕ್ಕಿಂತ ಸುಲಭ ಮಾರ್ಗದಲ್ಲಿ ಕಾಮಾದಿಗಳನ್ನು ನೀ ಹೇಳಿದಾಗ ತ್ಯಾಗ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡ್ತೀನಿ. ಏನ್ ತಪ್ಪಿದೆ ಇದರಲ್ಲಿ ಅಂತ ನನ್ನ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡೋದು ಬಿಟ್ಟು ನಾನು ಹೇಳಿರೋ ಶ್ರುತಿಗೆ ಅರ್ಥ ತಪ್ಪನ್ನ ನೀನು ಇಟ್ಕೊಂಡು ನೀನು ಉತ್ಪಾದನೆ ಮಾಡೋದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ಅಂತ ನಾನು ಹೇಳ್ತಿರೋದು. ಸೋಮಾರಿಗಳ ಸಂಘ ಅಂತಿದ್ರೆ ಅದಕ್ಕೆ
ನಿನ್ನ ಅಧ್ಯಕ್ಷನನ್ನಾಗಿ ನಾನು ಖಂಡಿತ ಪಟ್ಟಾಭಿಷೇಕ ಮಾಡ್ತೀನಿ. ನಾನು ರಾಜನಾಗ್ಲಿಲ್ಲ ಅರ್ಜುನ, ನಾನು ಈ ಪಟ್ಟಾಭಿಷೇಕ ಖಂಡಿತ ಮಾಡ್ತೀನಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಅಯೋಗತಃ. ಅಯೋಗತಃ ನೋಡು, ಕರ್ಮಾನುಷ್ಠಾನ ಏನು ಬೇಡ. ಒಬ್ಬರ ಮೇಲೆ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ, ಹಾಗೆ ಆರಾಮಾಗಿರ್ತೇನೆ ಅಂದರೆ ತಾತ್ಕಾಲಿಕವಾಗಿ ಸುಖ ಆಗುತ್ತೆ. ಸಾಧಕನ ನಿಜವಾದ ಒಂದು ಗುರಿ ಮೋಕ್ಷ. ಆ ಮೋಕ್ಷ ಮಾತ್ರ ಖಂಡಿತ ದೊರೆಯಲ್ಲ. ಯಾಕೆ? ಕುರುವನ್ನೇವೇ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ ಅಂತ ಹೇಳುತ್ತೆ. ನೀನು ಬದುಕು 100 ವರ್ಷ ಬದುಕು. ಹೇಗೆ ಬದುಕು? ಖಾಲಿ ಕೊಡಬೇಡ. ಕರ್ಮಾಣಿ ಕುರುವನ್ನೇವ, ನಿನಗೆ ಹಿತವಾದ ಕರ್ಮಾಚರಣೆ ಮಾಡ್ತಾನೇ ಬದುಕು. ಆ ಬದುಕು ನಿನಗೆ ಅಂತ್ಯಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ತಂದುಕೊಟ್ಟು ಬಹಳ ದೊಡ್ಡ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಆದ್ರಿಂದ ನೀನು ಹೇಳುವ ಉಪಾಯದಿಂದ ಐಹಿಕವಾಗಿ ಆರಾಮಿರ್ಬೋದು, ಆದರೆ ಪರಲೋಕದಲ್ಲಿ ಮೋಕ್ಷಾದಿ ಪುರುಷಾರ್ಥಗಳನ್ನು ಪಡೆಯಲಾಗಲ್ಲ. ಅದಕ್ಕೋಸ್ಕರ ಕಷ್ಟ ಆದರೂ ಸರಿ ಕರ್ಮಾಚರಣೆ ಮಾರ್ಗ ಆರಿಸಿಕೊಳ್ಳೇಬೇಕಾಗಿಲ್ಲ. ಈಗ ನಿನ್ನ ಮಾತಿನಲ್ಲಿ ಆರಂಭ ಆಗ್ತಿರೋದು, ಈಗ ಆತ್ಮನ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ಬರ್ಲಿಕ್ಕೆ ಆರಂಭ ಮಾಡಿದ್ದಿ. ಒಂದು ಉತ್ತರ ಹೇಗಿರ್ಬೇಕು ಅಂತ ಒಬ್ರಿಗೆ ಏನೋ ಸಂಶಯ ಬರ್ತಿದೆ ಅಂತಂದ್ರೆ ಒಂದು ರೀತಿಯಲ್ಲಿ ಉತ್ತರ ಹೇಗಿರ್ಬೇಕು ಹಾಗಾದ್ರೆ ಗಮನಿಸ್ಕೊಳ್ಳಿ. ಯಾರೋ ಮನೆಗೆ ಹಸಿವಾಗಿದೆ ಅಂತ ಬಂದಾಗ ಊಟಕ್ಕೆ ಹಾಕಿ ಅಂತ ಕೇಳ್ತಾರೆ, ಅಥವಾ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿ. ಬಾ ಹಾಕ್ತೀನಿ, ಬಾ ಹಾಕ್ತೀನಿ ಅಂದ್ರೆ ಏನರ್ಥ ಅದರದ್ದು? ಅದು ಉತ್ತರನ? ಅದು ತೆಗೆದು ಹೊಡೆದಂಗಿರುತ್ತೆ. ಬಾಬಾ ಹಾಕ್ತೀನಿ ಅಂದ್ರೆ ಏನರ್ಥ? ಅದು ಉತ್ತರ ಆಗಲ್ಲ, ಅದು ವ್ಯಂಗ್ಯವಾಗಿ ಮಾತಾಡೋದಾಗಿರುತ್ತೆ. ಅದೊಂದು ದೋಷ. ಉತ್ತರ ಅಂತ ಕರೆಸ್ಕೊಳ್ಳಲ್ಲ. ಆತ್ಮ ಆತ್ಮ ಅದು ಇದು ಅಂತ ಮಾತಾಡ್ಲಿಕ್ಕೆ ಆರಂಭ ಮಾಡ್ತಾ ಇದ್ದಿ, ಸಾಕಷ್ಟು ಪುನರುಕ್ತ ಇದು. ಮತ್ ಅದೇ ಹೇಳೋದು. ಅದು ಪೌನರುಕ್ತಿ ಅನ್ನೋದು ಒಂದು ದೋಷ. ಈ ದೋಷಯುಕ್ತವಾಗಿರುವಂತಹ ಶ್ಲೋಕವನ್ನು ನೀ ತೆಗೆದುಕೊಂಡು ನನಗೆ ಉತ್ತರ ಕೊಡ್ತೀವಿ ಅಂತಂದ್ರೆ ಅದು ಉತ್ತರವಾಗ್ಲಿಕ್ಕೆ ಸಾಧ್ಯನಾ? ಖಂಡಿತ ಅಲ್ಲ. ಯಾವುದು ದೋಷ ರಹಿತವಾಗಿರುತ್ತೋ ಅದು ಉತ್ತರವಾಗುತ್ತೆ ಹೊರತು ದೋಷವನ್ನ ನೀನು ಆಡಿ ಅದನ್ನ ನನಗೆ ಉತ್ತರ ಅಂತ ಕೊಟ್ಟು ನಿನಗೆ ಅರ್ಥ ಆಗ್ತಾ ಇಲ್ವಾ? ನೀವು ಯಾರಾದ್ರೂ ಮೂರ್ಖರ ಸಂಘ ಅಂತಿದ್ರೆ ಅಧ್ಯಕ್ಷರನ್ನಾಗ ಮಾಡ್ತೀರಿ ಅಂತಂದ್ರೆ ನಾನು ಮೂರ್ಖ ಹೇಗಾಗ್ತೀನಿ ಅನ್ನೋದೇ ಒಂದು ಪ್ರಶ್ನೆ ಬರ್ತಿದೆ. ಅದಕ್ಕೂ ಉತ್ತರವನ್ನು ನೀವು ಕೊಡ್ಬೇಕು ನನಗೆ. ಪ್ರಾಯ ನಿಮಗೆ ಉತ್ತರ ಕೊಟ್ಟು ಸಮಾಧಾನ ಆಗಿಲ್ಲ. ನೀನು ಹೇಳಿದಿ ನಾನು ಹೇಳ್ತೀನಿ ಅಂತ. ನಾನು ಅನ್ನೋದು ನಿನ್ನ ಮನಸ್ಸಿನಲ್ಲಿ ಬೇರೂರಿದೆ ಬುಡವಾಗಿ. ಅದನ್ನು ಬುಡ ಸಮೇತ ನಾನು ಕಿತ್ತೋಗಿದ್ದೀನಿ. ಒಂದು ನಿಮಿಷ ತಡಿ ತಾಯಿ, ಸ್ವಲ್ಪ. ಇನ್ನೊಂದು ಹೇಳ್ದಿ, ಅಲ್ಲ ಸರಿ, ಉತ್ತರ ಸರಿಯಾಗಿ ಆತ್ಮ ಆತ್ಮ ಜಾಸ್ತಿ ಆಡ್ತಾ ಇದ್ದಿ ಅಂತ. ನೀನು ಮಾತ್ರ ಪೌನರುಕ್ತಿ ಇದೆ ಅಂತ ನೋಡು. ಮೊದಲು ನಿನ್ನ ಮೊದಲ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಸಾಧಕನಾದವ ನಾನು ಮಾಡಿದೆ ಎಂಬ ಭಾವನೆ ಖಂಡಿತ ಇಟ್ಕೊಂಡಿರೋದಿಲ್ಲ. ಈ ಕೇಳ್ಬೋದು, ಕಣ್ಣು ಒಂದು ಪದಾರ್ಥವನ್ನು ನೋಡುತ್ತೆ, ನಮ್ಮ ಮೂಗಿನಿಂದ ಒಂದು ಒಳ್ಳೆಯ ಪರಿಮಳ ಬರ್ತದೆ, ಅನುಭವ ಬರುತ್ತೆ. ನಾನು ನೋಡಿದ್ದು ಅಂತ ನೀ ಹೇಳ್ತಿ, ನಾನು ಹೇಳಲ್ಲ. ಸಾಧಕನಾದ್ರು ಹೇಗಿರ್ತಾನೆ ಗೊತ್ತಾ? ಪರಮಾತ್ಮನ ಪ್ರೇರಣೆಯಿಂದ ನನ್ನ ಕಣ್ಣು ಒಂದನ್ನು ನೋಡಿತು ಅಂತ ಅವನಿಗೆ ಚಿಂತನೆ ಇರುತ್ತೆ ಹೊರತು ನಾನು ಮಾಡಿದೆ ಅನ್ನೋದು ಭಾವ್ಯ ಅವನು ಖಂಡಿತ ಇರೋದೇ ಇಲ್ಲ. ಅಷ್ಟೇ ಅಲ್ಲ, ನೈವ ಕಿಂಚಿತ್ ಕರೋಮಿ, ದೇವರು ನನ್ನೊಳಗೆ ನಿಂತು ಮಾಡಿಸಿದ ಅಂತ ಭಾವನೆ ಇರುತ್ತೆ. ಆದ್ರಿಂದ ನಾನು ಮಾಡಿದೆ ಅಂತ ಆಗ್ರಹ ಒಂದು ಕಿತ್ತೊಗೆ, ಆಮೇಲೆ ಸರಿಯಾಗಿ ಪ್ರಶ್ನೆ ಕೇಳಿ ಪೌನರುಕ್ತ್ಯ ಅಂತ. ಇಲ್ಲಿ ಪ್ರಶ್ನೆ ಇನ್ನೂ ಒಂದು ಹೆಚ್ಚು ಪ್ರಶ್ನೆ ಹೇಳಿ ನಾಳೆ ಒಂದು ಉತ್ತರ ಕೊಡ್ತೀನಿ. ಸಾಧಕ ಹೇಗಿರಬೇಕು? ವಿಶುದ್ಧಾತ್ಮ, ಯೋಗಯುಕ್ತ, ವಿಹಿತಾತ್ಮ, ಜಿತೇಂದ್ರಿಯ, ಸರ್ವಭೂತಾತ್ಮ ಗುರುವಂತಿ ನರಿಪ್ಯತೆ. ಎಷ್ಟು ಆತ್ಮ ಶಬ್ದ ಇದೆ? ವಿಜಿತಾತ್ಮ, ವಿಶುದ್ಧಾತ್ಮ, ಸರ್ವಭೂತಾತ್ಮ. ಸಮಾಧಾನ ಆಗಿದೆ ಅಂತ ಅನ್ಸುತ್ತೆ. ಉತ್ತರ ಹೇಳ್ತೀನಿ ಕೇಳು. ಸ್ವಲ್ಪ ಸರಿಯಾಗಿ ಒಂದು ಶಬ್ದ ಕೇಳಿದ್ರು ಕೂಡಲೇ ಅರ್ಥ ಏನು ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ಅರ್ಥ ಮಾಡೋದಲ್ಲ. ಒಂದು ಮಾತಿನ ಸಂಸ್ಕೃತದಲ್ಲಿ ಎಷ್ಟೋ ಜನ ಪಾಪ ಹಸಿವೆಯಾಗಿ ಊಟಕ್ಕೆ ಇದ್ದಾರೆ.
ಊಟಕ್ಕೆ ಉಪ್ಪು ಬೇರೆ, ಎಲ್ಲ ಬಡಿಸಿದ್ದಾರೆ, ಉಪ್ಪೇ ಇಲ್ಲ. ಸೈಂಧವಮಾನಯ ಅಂತ ಶಬ್ದ ಹೇಳಿಲ್ಲ. ಸೈಂಧವ ಅನ್ನೋ ಶಬ್ದಕ್ಕೆ ಹೂ ಅಂತಲೂ ಅರ್ಥ ಇದೆ, ಕುದುರೆ ಅಂತಲೂ ಅರ್ಥ ಇದೆ. ಬಡಿಸುವ ಯಾರು? ಪ್ರಾಯ ನಿನ್ನ ಶಿಷ್ಯ, ಅವನು ನಿನ್ನ ಶಿಷ್ಯನೇ ಇರ್ಬೇಕಂತ ಬಡಿಸೋದು. ಅವನು ಒಳ್ಳೆ ಸಿಂಧು ದೇಶದ ಕುದುರೆ ತಂದು, ಕುದುರೆ ಕೇಳಿದ್ದೀರಾ ಅಂತ ಹೇಳಿದ್ರೆ ಏನಾಗುತ್ತೆ? ಓನಿಲ್ಲ. ಆತ್ಮ ಶಬ್ದದ ಹಿನ್ನೆಲೆ ಅರ್ಥ ಗಮನಿಸುವುದು. ಒಬ್ಬ ಕರ್ಮಾಚರಣೆ ಮಾಡಿದ, ವಿಶುದ್ಧಾತ್ಮ, ಅವನ ಸ್ವಭಾವ ಶುದ್ಧ ಆಗುತ್ತೆ. ಇಂದ್ರಿಯ ಗೆಲ್ತಾನೆ, ಇಂದ್ರಿಯ ಅವನ ವಶಕ್ಕೆ ಬಂತ, ಮನಸ್ಸು ಸರಿಯಾಗುತ್ತೆ. ಮನಸ್ಸು ಸರಿಯಾಯ್ತಾ, ಮನಸ್ಸಲ್ಲಿ ಯಾವ ಕಾಮನೆ ಇರೋದಿಲ್ಲ. ಅವನು ಭೂತಾತ್ಮನಾಗ್ತಾನೆ. ಯಾವುದೋ ಭೂತಾವೇಶ ಆಯಿತು ಅಂತ ಅರ್ಥ ಮಾಡ್ಕೊಳ್ಬೇಡ. ಸರ್ವಭೂತಾತ್ಮ ಅಂದ್ರೆ ಎಲ್ಲ ಜೀವನಿಗೆ ಒಡೆಯ ನಾನು ಪರಮಾತ್ಮ. ಆ ಎಲ್ಲ ಜೀವನಿಗೆ ಒಡೆಯನಾದ ಪರಮಾತ್ಮನೇ ನನಗೂ ಒಡೆಯ ಅನ್ನುವ ಜ್ಞಾನ ಅವನಿಗೆ ಬರುತ್ತೆ. ಆದ್ರಿಂದ ಆತ್ಮ ಅಂತ ನಾನು ಅನೇಕ ಬಾರಿ ಹೇಳಿರಬಹುದು ಅರ್ಜುನ, ಆದರೆ ಆತ್ಮಶಬ್ದದ ಹಿಂದಿನ ಅರ್ಥ ಮಾತ್ರ ಬೇರೆ. ಮತ್ತೊಂದು ಸಂಗತಿ ಹೇಳ್ತೇನೆ ನೋಡು, ಇಂದ್ರಿಯಗಳನ್ನು ಗೆಲ್ಲುವುದು ಯಾಕೆ ಅಂತ ನೀವು ಪ್ರಶ್ನೆ ಕೇಳ್ಬೋದು, ನಾನೇ ಉತ್ತರ ಹೇಳ್ತೀನಿ. ಹನುಮಂತದೇವರು ಒಳ್ಳೆಯ ಪ್ರಸಂಗದಲ್ಲಿ ಉತ್ತರ ಕೊಡ್ತಾರೆ. ಸೀತೆಯನ್ನು ಕಾಣಬೇಕು ಅಂತ ಹೇಳಿ ಹೋದ್ರು. ಒಂದು ದಿನದ ಕಥೆಯ ಸುಂದರ ಕಾಂಡ. ರಾತ್ರಿ ಬ್ರಹ್ಮಚಾರಿಗಳಿಗೆ ಪರಸ್ತ್ರೀ ನಿಷಿದ್ಧ. ಸೀತೆ ತಂದುಕೊಂಡು ಮಂಡೋದರಿ ನೋಡಿದ್ದಾರೆ. ಅಸ್ತೋಟಯಾಮಾಸಂ ಕೋತಿಗಳಿಗೆ ಬಹಳ ಖುಷಿಯಾಯಿತು ಅಂದ್ರೆ ಬಾಲಕ್ಕೆ ಮುತ್ತು ಕೊಡ್ತಾರೆ. ಹನುಮಂತ ದೇವರು ಹಿಡಿದಾಡಿ ನೋಡಿದ್ರೆ ಸೀತೆ ಅಲ್ಲವೇ ಇಲ್ಲ. ಎಷ್ಟು ಬೇಸರ ಆಯ್ತು ಅವರಿಗೆ ಅಂದ್ರೆ, ಎಲ್ಲ ಕಪಿಗಳ ವಿಶ್ವಾಸಕ್ಕೆ ಪಾತ್ರರಾಗಿದ್ದೆ, ಆ ವಿಶ್ವಾಸ ಹೊರಟೋಯ್ತು. ರಾಮನಿಗೆ ಏನು ಉತ್ತರ ಕೊಡಬೇಕು? ಹೋಗ್ಲಿ, ನನ್ನ ಬ್ರಹ್ಮಚರ್ಯವೇ ಅದು ನಾಶ ಆಯ್ತಲ್ವ ಅಂದ್ರೆ ಅವ್ರು ಅಂದುಕೊಂಡಂತೆ ನನ್ನ ಕಣ್ಣು ಮಂಡೋದರಿಯಲ್ಲಿತ್ತು, ಮಂಡೋದರಿಯ ಮುಖದಲ್ಲಿತ್ತು, ನನ್ನ ಮನಸ್ಸು ನನ್ನ ಸ್ವಾಮಿಯಾದ ರಾಮನ ಪಾದವೆಂಬ ಕಮಲದಲ್ಲಿ ದುಂಬಿಯಂತೆ ನಿರಂತರವಾಗಿ ನಾನು ಆ ಪಾದರಸ ಆಸ್ವಾದನೆ ಮಾಡ್ತಾ ಇದ್ದೆ. ಅದರಿಂದ ಕಣ್ಣು ಅಲ್ಲಿತ್ತು, ಮನಸ್ಸು ಬೇರೆ ಕಡೆ ಇತ್ತು. ಇಂದ್ರಿಯಕ್ಕೂ ಮನಸ್ಸಿಗೂ ಸಂಪರ್ಕ ಕಟ್ಟಾಯಿತು. ಧರ್ಮವೇ ಆಯ್ತು, ಅಧರ್ಮ ಅಂತಷ್ಟು ಧರ್ಮವೇ ಆಯ್ತು. ಆದ್ರಿಂದ ಇಂದ್ರಿಯ ಗೆದ್ದು ಪರಮಾತ್ಮ ನನ್ನೊಡೆಯ ಅನ್ನೋ ಭಾವನೆ ಮನಸ್ಸಿನಲ್ಲಿ ಬಂತ. ಮನಸ್ಸಿಗೂ ಇಂದ್ರಿಯಕ್ಕೂ ಸಂಪರ್ಕ ಸಹಿತವಾಗಿ ಆ ಮನಸ್ಸು ಪರಮಾತ್ಮನ ಪಾದದ ಬುಡದಲ್ಲಿ ನಿರಂತರ ಆಸಕ್ತ ಆಗತ್ತೆ. ಅದನ್ನ ಪೌನರುಕ್ತಿ ಖಂಡಿತ ಇಲ್ಲ, ಅದರ ಹಿಂದಿನ ಭಾವ ಮಾತ್ರ ಅರ್ಥ ಮಾಡ್ಕೊಂಡಿಲ್ಲ. ಪೌನರುಕ್ತಿ ಇಲ್ಲ ಅನ್ನೋ ಮಾತನ್ನು ಒಪ್ಪಿಕೊಂಡು ಮುಂದುವರಿದ ಇನ್ನೊಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ನೀನು ಹೇಳಿದಂತೆ ಕರ್ಮಾಚರಣೆ ಬಿಡಬೇಡ ಅಂತ ಹೇಳ್ತಿದ್ದಿ, ಅದನ್ನೂ ಮಾಡ್ಲಿಕ್ಕೆ ಯಾರು? ಆತ್ಮ ಅಂತ ಬಳಸಿದ್ದಿ, ನಾನು ಅಂತ ಹೇಳ್ಬಾರ್ದು, ನಾನು ಅನ್ನೋದನ್ನ ಬಿಟ್ಟು ಕರ್ಮಾಚರಣೆ ಮಾಡ್ಬೇಕು ಅಂತ. ನಾನು ಸ್ವಲ್ಪ ಇದರಲ್ಲಿ ಮತ್ತೆ ವಿರುದ್ಧ ಪ್ರಶ್ನೆ ಮಾಡ್ತೀನಿ. ಕರ್ಮಾಚರಣೆ ಮಾಡ್ಲಿಕ್ಕೆ ಒಪ್ಕೊಂಡೆ, ನಾನು ಅನ್ನೋದು ಬಿಡೋದು. ನಾನು ಅಂದ್ಕೊಂಡು ಕರ್ಮಾಚರಣೆ ಮಾಡ್ತೀನಿ. ಕರ್ಮಾಚರಣೆ ಮಾಡಿ ಇವತ್ತೇನೋ ಹೋಮ ಮಾಡ್ತೀನಿ, ಹೋಮ ಮಾಡಿ ಎಲ್ಲರೂ ಮುಂದೆ ಹೋಗಿ ಹೇಳ್ತೀನಿ, ನಾನು ಡಂಗೂರ ಸಾರ್ಕೊಂಡು ಬರೋದು, ನಾನು ಇವತ್ತು ಹೋಮ ಮಾಡಿದೆ, ಬೆಳಗ್ಗೆ ಹೋಮ ಮಾಡಿದೆ, ಇದರಿಂದ ಏನಾದ್ರು ಸಮಸ್ಯೆ ಇದೆಯಾ? ಇದು ಸಾಧನೆಗೆ ಹಂಗ ಆಗಲ್ವ? ಹಾಗಾದ್ರೆ ಕರ್ಮಾಚರಣೆ ನೀನು ಹೇಳಿದಂಗೆ ಬಿಡ್ಲಿಲ್ಲ ನಾನು, ಹಾಗಾದ್ರೆ ಆತ್ಮನನ್ನು ಬಿಡ್ಲಿಲ್ಲ, ನಾನು ಅಂತ ಇಟ್ಕೊಂಡು ಕರ್ಮಾಚರಣೆ ಮಾಡಿ. ಗೊತ್ತಿದ್ದು ಪ್ರಶ್ನೆ ಕೇಳ್ತಾ ಇದೆಯೋ ಅಥವಾ ನಾನು ಪರೀಕ್ಷೆ ಮಾಡ್ತಾ ಇದ್ದೀನಿ, ನನಗೆ ಅರ್ಥ ಆಗಿಲ್ಲ. ನನ್ನ ನಿನ್ನ ನಡುವೆ ಒಂದು ಘಟನೆ ಮುಂದಾಗ್ಲಿಕ್ಕಿದೆ, ನಾನು ನಿಮ್ಗೆ ಈಗಲೇ ಹೇಳ್ತೇನೆ. ಯಾಕಂದ್ರೆ ನಾನು ಸರ್ವಜ್ಞ ಅಲ್ವಾ, ನನಗೆಲ್ಲ ಗೊತ್ತಿರುತ್ತೆ. ಮುಂದೊಂದು ಕರ್ಣನ ಯುದ್ಧ ಆಗ್ಲಿಕ್ಕಿದೆ. ಅರ್ಜುನ ಕರ್ಣ ಚೆನ್ನಾಗಿ ಬಿಟ್ಟು ಹೊಡಿತಾನೆ ಧರ್ಮರಾಜನಿಗೆ. ಪಾಪ ಧರ್ಮರಾಜ ಶಿಬಿರದಲ್ಲಿ ತಾನು ಮಲಗಿ ಒದ್ದಾಡ್ತಾ ಇರ್ತಾನೆ. ಕರ್ಣ ಯಾವಾಗ ಮಾಡ್ತಾರೋ ಅರ್ಜುನ, ನೀನೇನ್ ಮಾಡ್ತಿ, ನನ್ನ ಅಣ್ಣ ಹೇಗಿದ್ದಾನೆ ಅಂತ ನೋಡ್ಬೇಕು ಅಂತ ಹೇಳಿ ಬರ್ತಿ ಶಿಬಿರಕ್ಕೆ. ಚೆನ್ನಾಗಿ ಬೈತಾನೆ ಧರ್ಮರಾಜ. ಯಾಕೆ ಉಪಯೋಗ ಇtti ನಿನ್ನ ಕೈ ಗಾಂಧೀವ ಯಾಕೆ ಕೃಷ್ಣನಿಗೆ ಕೊಡು. ಆವಾಗ ಕೃಷ್ಣ, ನೀವು ಪ್ರತಿಜ್ಞೆ ಮಾಡಿದ್ಯಲ್ವಾ, ಯಾರಾದ್ರೂ ಗಾಂಧೀವ ನನ್ನ ಕೈಯಿಂದ ಬೇರೆಯವ್ರಿಗೆ ಕೊಡು ಅಂದ್ರೆ ಅವ್ರನ್ನ ಕೊಲ್ತೇನೆ ಪ್ರತಿಜ್ಞೆ ಮಾಡಿದ್ದೀನಿ. ನೀನು ಧರ್ಮರಾಜ ಕೊಡ್ಲಿಕ್ಕೆ ಹೋಗ್ತೀನಿ. ನಾ ಹೇಳ್ತೀನಿ, ಮಾರಾಯ ಕೊಲ್ಲಬೇಡ, ದೊಡ್ಡವ್ರನ್ನ ಬೈದರು ನಿಂದೆ ಮಾಡಿದಂತೆ. ಸರಿ, ಅವನನ್ನು ಚೆನ್ನಾಗಿ ಬೈತಿ. ಮತ್ತೊಂದು ಅಗ್ನಿ, ಒಂದು ಕಟ್ಟಿಗೆಯಲ್ಲಿ
ಅಗ್ನಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಹೊರಟಿದ್ದೀವಿ. ಯಾಕೆ ಗೊತ್ತಾ? ದೊಡ್ಡವರನ್ನು ಬೈದರೆ ಆತ್ಮಹತ್ಯೆ ಮಾಡಿಕೊಳ್ಳೋದು. ಈಗ ನಾನು ಆಗ ಮುಂದೆ ಉತ್ತರ ಕೊಡ್ತೀನಿ. ಏನು ಗೊತ್ತಾ? ಚೆನ್ನಾಗಿ ಓಡ್ಕೊಂಡಿದ್ದ ಆತ್ಮಹತ್ಯೆ ಮಾಡಿಕೊಂಡ ಪಾಪ ಹೇಳೋದನ್ನ ಇಲ್ಲೇ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ನಾನು ಏನು ಕೂಡ ನಿನ್ ಸಮಾಧಾನ ಆಗ್ತಾ ಇಲ್ಲ. ನಾನು ಎಂಥ ಸರ್ವಜ್ಞ ನಿನ್ ತೋರಿಸ್ಕೊಡ್ತೀನಿ ನೋಡು. ಖಂಡಿತ ನೀ ಪ್ರಶ್ನೆ ಹೇಳಲೇಬಾರ್ದು. ನಾನು ಮಾಡಿದೆ ಅಂತ ನೀವು ಹೇಳಿದರೆ ಆತ್ಮಹತ್ಯೆ ಮಾಡಿಕೊಂಡು ಪಾಪ. ಆ ಪಾಪ ಕರ್ಮದಿಂದ ಬರುವ ಪುಣ್ಯ ಆ ಪಾಪದ ಪರಿಹಾರ ಮಾಡಲಿಕ್ಕೆ ಸಮರ್ಥ ಆಗಲ್ಲ. ಅದನ್ನು ಎಚ್ಚರ ಇರಲಿ. ಇಡೀ ಈ ಒಟ್ಟಾರೆ ಸಂವಾದದ ಉದ್ದೇಶ ನಾನು ಹೇಳಿಬಿಡ್ತೇನೆ ಕೇಳು. ಒಬ್ಬ ಸಾಧಕ ಅವನು ಏನು ಮಾಡಬೇಕು? ಕರ್ಮಾಚರಣೆ ಮಾಡಬೇಕು. ಶುನಿಜೈವ ಸ್ವಪಾಕೇಚ ಪಂಡಿತ ಸಮದರ್ಶಿನ ಬ್ರಾಹ್ಮಣೇ ಗವಿಹಸ್ತಿನಿ. ಒಬ್ಬ ಸಾಧಕ, ಒಂದು ಆನೆ, ಒಂದು ಬ್ರಾಹ್ಮಣ, ಈ ಎರಡಕ್ಕೂ ಸಮಾನವನ್ನಾಗಿ ನಾನು ನೋಡ್ಬೇಕು. ಹಾಗಾದ್ರೆ ನೀವು ಪ್ರಶ್ನೆ ಕೇಳ್ತಿ, ಏನ್ ಪ್ರಶ್ನೆ ಕೇಳ್ತಿ? ಒಬ್ಬ ಮನೆಯಲ್ಲಿ ಬ್ರಾಹ್ಮಣರು ಊಟ ಕರಿಬಹುದು, ಅದ್ರ ಜಾಗದಲ್ಲಿ ಒಂದು ಆನೆ ಊಟ ಕರೆದ್ರೆ ಕಾರ್ಯಕ್ರಮ ಖರ್ಚು ಸರಿ ಅನ್ಕೊಂಡು ಆನೆಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ನಾನು ಇಲ್ಲಿ ಮನೆ ಮಾಡ್ಕೊಂಡು ಹೋಗಿರುತ್ತೆ. ಒಳ್ಳೆ ಗೃಹ ಪ್ರವೇಶ ಮಾಡಿದ್ದೇ ವ್ಯರ್ಥ ಅಂತ ಆಗುತ್ತೆ ಅಂತ ನೋಡು. ಅರ್ಥ ಏನು ಗೊತ್ತಾ? ನಿರ್ದೋಷಂ ಹಿ ಸಮಂ ಬ್ರಹ್ಮ. ಸಮಾನೋಷ ಪರಮಾತ್ಮ. ಪರಮಾತ್ಮ ಎಲ್ಲ ಕಡೆ ಒಂದೇ ರೂಪದಲ್ಲಿ ಇರ್ತಾನೆ. ಅವನ ಚಿಂತನೆ ಎಲ್ಲ ಕಡೆ ಮಾಡು. ಪರಮಾತ್ಮನ ಶಾಸ್ತ್ರದಿಂದ ಕೇಳು, ಕರ್ಮಾಚರಣೆ ಮಾಡು, ಶಾಸ್ತ್ರ ಕೇಳು, ನಿರಂತರ ಕೇಳು. ಪರಮಾತ್ಮ ಎಲ್ಲ ಕಡೆ ಪರಮಾತ್ಮನನ್ನು ಕಾಣು. ಜನರ ಸೇವೆ ಮಾಡು. ಜನರ ಸೇವೆ ಜನಾರ್ದನದ ಸೇವೆ ಎಂಬ ಭಾವನೆಯಿಂದ ಮಾಡು. ಮಾತಾಡ್ತೀನಿ ನಾನು. ಒಂದಿಷ್ಟು ವಿಚಾರಗಳನ್ನ ಬಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಮುಂದಕ್ಕೆ ಹೋಗ್ತಾ ಇದ್ದೆ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಅಲ್ಲಿ ಇನ್ನೂ ಒಂದೆರಡು ಪ್ರಶ್ನೆಗಳು ಮಧ್ಯದಲ್ಲಿದೆ. ಏನು ಅಂತಂದ್ರೆ ನೀ ಹೇಳ್ತಾ ಇದ್ದೀನಿ ನಾನು ಅನ್ನೋದನ್ನ ಬಿಟ್ಟು ಕರ್ಮಾಚರಣೆ ಮಾಡಬೇಕು ಅಂತ. ನಾನು ಅನ್ನೋದನ್ನ ಬಿಟ್ಟು ಬಿಡ್ತೀನಿ. ನಾನು ಕರ್ಮಾಚರಣೆಯನ್ನ ಮಾಡ್ಲಿಕ್ಕೆ ತಯಾರಿದ್ದೀನಿ. ನಾನು ಅನ್ನೋದನ್ನ ಬಿಟ್ಟು ಕರ್ಮಾಚರಣೆ ಮಾಡಿದ್ರು ನಿಮ್ಗೆ ಸಾಲದು. ಯಾಕೆ ಅಂದ್ರೆ ಏನು ಮಾತೇನಿದೆ? ಸಮಗ್ರಂ ದೇವಾಹ ತದರ್ಧಂ ಋಷಯ. ಏನು ಕರ್ಮಾಚರಣೆ ಮಾಡ್ತಾ ಇರೋ ದೇವತೆಗಳು, ಆ ಕರ್ಮಾಚರಣೆ ಪೂರ್ಣ ಫಲವನ್ನ ದೇವತೆಗಳಿಗೆ ಆ ಕರ್ಮಗಳು ನೀಡ್ತಾರೆ ಅಂತ. ಸರಿ, ಅದು ದೇವತೆಗಳ ಪಾಲಾಯ್ತು. ಋಷಿಗಳು ಏನು ತಮ್ಮ ಕರ್ಮಾಚರಣೆಗಳನ್ನ ಮಾಡ್ತಾರೋ ತದರ್ಧಂ ಋಷಯ. ಆ ಕರ್ಮಾಚರಣೆ ಅರ್ಧ ಭಾಗದ ಪುಣ್ಯವನ್ನ ಮಾತ್ರ ಆ ಕರ್ಮಾಚರಣೆ ನೀಡುತ್ತೆ. ದೇವತೆಗಳಿಗೆ ಪೂರ್ಣ ಹೋಯ್ತು ಅವ್ರು ಮಾಡೋ ಕರ್ಮಗಳಿಗೆ, ಋಷಿಗಳಿಗೆ ಅರ್ಧ ಹೋಯ್ತು. ನಾನು ಪಾಮರ, ನಾನು ಯಾವ ಅವ್ರಿಗಿಂತ ನಾನು ಎಷ್ಟು ಕೆಳಗಿದ್ದೀನಿ. ನಾನು ಮೊದಲೇ ತಿಳಿದು ತಪ್ಪು ಮಾಡೋನು ನಾನು. ಇನ್ನು ನನಗೆ ಎಲ್ಲಿಂದ ಒಂದಿಷ್ಟ ಆದ್ರೂ ಅದರಿಂದ ಪುಣ್ಯ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಪುಣ್ಯವೇ ಬರೋಲ್ಲ ಅಂತಂದ್ರೆ ಅಂತಹ ಕರ್ಮಾಚರಣೆ ಯಾಕೆ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಇದೆ. ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಇದಕ್ಕೆ ನೀನು ಉತ್ತರವನ್ನ ಕೊಡ್ಬೇಕು. ನೋಡು, ಸ್ವೇಚ್ಛಾಚಾರ ಸರಿ, ಇದೆಷ್ಟೆಲ್ಲ ಕಷ್ಟ ಪಡ್ಕೊಂಡು ನಾವು ಇಷ್ಟೆಲ್ಲ ಬಹಳ ಕಷ್ಟ ಪಡ್ತಾ ಏನೇನೋ ಕಷ್ಟ ಪಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಪುಣ್ಯ ಬರಲ್ಲ. ಯಾಕೆ? ದೇವತೆಗಳಿಗೆ ಪೂರ್ಣ ಅಂತ ಹೇಳಿದೆ. ಋಷಿಗಳಿಗೆ ತಾವು ಮಾಡೋ ಕರ್ಮಗಳಿಗೆ ಅರ್ಧ ಪುಣ್ಯವನ್ನ ಕೊಡ್ತಾರೆ ಅಂತ ಹೇಳಿದೆ. ಇಷ್ಟೆಲ್ಲ ಆದ್ಮೇಲೆ ನಮ್ಗೇನು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಸ್ವೇಚ್ಛಾಚಾರ ಮಾಡೋದು. ಏನ್ ಸ್ವೇಚ್ಛಾಚಾರ? ನನಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡೋದು ಅಂತ. ಸಂಧ್ಯಾ ವಂದನೆ ಮಾಡ್ತೀಯಾ? ಮಾಡ್ತೀನಿ. ಹೇಗ್ ಮಾಡ್ತೀನಿ? ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ. ದೇವ್ರ ಪೂಜೆ ಮಾಡ್ತೀಯಾ? ಮಾಡ್ತೀನಿ. ಹೇಗ್ ಮಾಡ್ತೀನಿ? ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ. ಇದಕ್ಕೊಂದು ಸಣ್ಣ ಕಥೆ ಇದೆ. ಏನು ಅಂತಂದ್ರೆ, ಈ ಕೋತಿಗಳ ಗುಂಪು ಒಂದು ಏಕಾದಶಿ ವ್ರತಾಚರಣೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ ಅಂತ ಹೇಳಿ ಹೋಗಿ ಮರದ ಅಡಿಯಲ್ಲಿ ಕೂತ್ಕೊಂಡು ಉಪವಾಸ ಆರಂಭ ಮಾಡ್ತೀವಿ. ಯಾವಾಗ? ಏಕಾದಶಿ ಬೆಳಗ್ಗೆ ಆರಂಭ ಮಾಡ್ತು. ಒಂದು ಕೋತಿ ಎದ್ದೇಳ್ತಂತೆ. ಎದ್ದು ಕೆಲಸ ಮಾಡೋಣ, ಏಕಾದಶಿ ಪೂರ್ಣ ವ್ರತ ಅಂತ ಮಾಡ್ತಾ ಇದೀವಿ, ಮೊದಲನೇ ಬಾರಿ ಮಾಡ್ತಾ ಇದೀವಿ, ಸುಮ್ನೆ ಕಷ್ಟ ಯಾಕೆ? ಬೆಳಗ್ಗೆ ಎದ್ದಾಗ ಸುಸ್ತಾಗಿರುತ್ತೆ, ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಡೋಣ, ಸುಲಭ. ಬೆಳಗ್ಗೆ ಎದ್ ಕೂಡ್ಲೆ ಹಣ್ಣಿರುತ್ತೆ, ಹಣ್ಣು ಕಿತ್ಕೊಂಡು ಆರಾಮಾಗಿ ತಿಂದು ಬಿಡ್ಬೋದು ಅಂತ. ಹೌದು ಅನ್ನಿಸ್ತು ಮಿಕ್ಕ ಕೋತಿಗಳಿಗೆ. ಎಲ್ಲ ಹೋಗಿ ಆ ವೃಕ್ಷದ ಮೇಲೆ ಕೂತ್ಕೊಂಡು ಒಂದೊಂದು ಶಾಖೆ ಮೇಲೆ ಒಂದೆರಡು ಕೋತಿಗಳು, 3-4 ಕೋತಿಗಳು ಅಂತ ಪಾಲು ಮಾಡ್ಕೊಂಡು ಜಾಗಗಳನ್ನ ಕೂತಿವೆ. ಇನ್ನೊಂದು ಕೋತಿ ಎದ್ದೇಳ್ತು, ಸುಮ್ಮನಾಗಿದ್ದ. ಸರಿ, ಹೇಗೂ ಮೇಲೆ ಬಂದು ಕೂತಿದೀವಿ, ಆ ಬಾಳೆಹಣ್ಣು ಬೆಳಗ್ಗೆ ಕಿತ್ತಬೇಕು. ಆ ಏಕಾದಶಿ ಮೊದಲನೇ ಉಪವಾಸ, ಸುಸ್ತಾಗುತ್ತೆ ನಮ್ಗೆಲ್ಲ. ಏಕಾದಶಿ ಉಪವಾಸ ಮಾಡಿದ್ರೆ ಪಿತ್ತ ಹೆಚ್ಚಾಗಿ ಬೆಳಗ್ಗೆ ಎದ್ದಾಗ ವಾಂತಿ ಆಗ್ತದೆ, ಶಕ್ತಿ ಎಲ್ಲ ಕಡಿಮೆ. ಹಾಗೆ ನಾವು ಬೆಳಗ್ಗೆ ಎಲ್ಲ ಎದ್ದಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ಶಕ್ತಿ ಇರುತ್ತೋ ಇಲ್ವೋ, ತ್ರಾಣ ಹೆಚ್ಚಾಗಿರುತ್ತೆ. ಒಂದು ಕೆಲಸ ಮಾಡೋಣ, ಹಣ್ಣು ಕಿತ್ತು ಬಿಡೋಣ, ಕೈಯಲ್ಲಿ ಇಟ್ಕೊಂಡು ಕೊಡೋಣ. ಬೆಳಗ್ಗೆ ದ್ವಾದಶಿ ಸುಸ್ತಾಗಿರುತ್ತಲ್ವಾ, ಹೇಗೂ ಕೈಯಲ್ಲೇ ಇರುತ್ತೆ, ಬೇಗ ತಿಂದು ಬಿಡ್ಬೋದು. ಅದು ಹೌದು ಅನ್ನಿಸ್ತು. ಅದನ್ನು ಒಪ್ಕೊಂಡು ಎಲ್ಲವೂ ಕೂಡ ಹಣ್ಣುಗಳನ್ನ ಕಿತ್ತಿ
ಅದನ್ನು ಕೂಡ ಒಪ್ಕೊಂಡು ಹಣ್ಣುಗಳನ್ನ ಕಿತ್ತಿ ಎಲ್ಲಾ ಕೋತಿಗಳು ಕೂಡ ಕೈಯಲ್ಲಿ ಇಟ್ಕೊಂಡು ಇಷ್ಟು ಸುಮ್ಮನಾಯ್ತು, ಖಂಡಿತ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಕೋತಿ ಎದ್ದು ಹೇಳ್ತು, ಎದ್ದು ಸರಿ ಕೈಯಲ್ಲಿ ಹಣ್ಣು ಇಟ್ಕೊಂಡಿದೀವಿ, ಮೊದಲನೇ ಉಪವಾಸ, ಮತ್ತೆ ಅದೇ ಮಾತು, ಮೊದಲನೇ ಉಪವಾಸ ಮಾಡ್ತಾ ಇದೀವಿ, ಹಾಗಾಗಿ ಸುಮ್ಮನೆ ಇದನ್ನ ಬೆಳಗ್ಗೆ ಸಿಪ್ಪೆ ಸುಲಿಲಿಕ್ಕೆ ಕಷ್ಟ ಆಗ್ಬೋದು, ಒಂದ್ ಕೆಲಸ ಮಾಡೋಣ, ಸಿಪ್ಪೆ ಎಲ್ಲ ಸುಲಿದು ಕೈಯಲ್ಲಿ ಹಣ್ಣನ್ನು ಇಟ್ಕೊಂಡಿರೋಣ, ಬೆಳಗ್ಗೆ ಆದ ಕೂಡಲೇ ಅದನ್ನ ಬಾಯಲ್ಲಿ ಹಾಕೊಂಡು ನುಂಗ್ ಬಿಡೋಣ. ಹೌದು ಅನ್ನಿಸ್ತು ಮಿಕ್ಕ ಕೋತಿಗಳಿಗೆ. ನೀ ಹೇಳ್ತಿಲ್ಲ ನನ್ನಂತಹ ಕೋತಿಗೆ ಅಂತಾನೆ ನನ್ನಂತಹ ಕೋತಿಗಳಿಗೆ ಹೌದು ಅನ್ನಿಸ್ತು. ಅದನ್ನೂ ತಗೊಂಡು ತಯಾರಾಗಿ ಕೂತ್ಕೊಂಡ್ರು ಎಲ್ರು ಕೂಡ. ಅಷ್ಟಕ್ಕೆ ಮುಗಿಸ್ತಾ? ಖಂಡಿತ ಇಲ್ಲ. ಇನ್ನೊಂದು ಕೋತಿ ಎದ್ದು ಹೌದು ಬೆಳಗ್ಗೆ ಸುಸ್ತಾಗೋದ್ ಸತ್ಯ, ಹೇಗೂ ಹಣ್ಣು ತಗೊಂಡಿದೀವಿ, ಅದನ್ನ ಸುಲಿಯೋದಕ್ಕೂ ಒಪ್ಕೊಂಡು ಕೈಯಲ್ಲಿ ಇಟ್ಕೊಂಡಿದೀವಿ, ಮುಂದೆ ಇನ್ನೊಂದು ಮಾಡೋಣ, ಅದನ್ನ ಬಾಯಿಗೆ ಹಾಕೊಂಡ್ಬಿಡೋಣ. ವ್ರತ ಯಾವಾಗ ಕೆಡುತ್ತೆ, ಯಾವಾಗ ಮುಂತಿವಾಗ ಕೆಡುತ್ತೆ. ಒಂದ್ ಕೆಲಸ ಮಾಡೋಣ ಏನು ಅಂತಂದ್ರೆ, ಅದನ್ನ ಬಾಯಲ್ಲಿ ಇಟ್ಕೊಂಡು ಕಾಯ್ತಾ ಹಾಕ್ಬಿಡೋಣ ಬೆಳಗ್ಗೆ ತನಕ. ದ್ವಾದಶಿ ಯಾವಾಗ ಆಗುತ್ತೋ ಆಗಲ್ಲಿಗೆ ಅದನ್ನ ನುಂಗ್ ಬಿಡೋಣ, ಅಲ್ಲಿಗೆ ನಮ್ಮ ವ್ರತ ಪೂರ್ಣವಾಗುತ್ತೆ. ಇದನ್ನು ಮಾಡೋಣ ಅಂತಂದ್ರೆ ಅದಕ್ಕೂ ಕೂಡ ಮಿಕ್ಕ ಕೋತಿಗಳು ಒಪ್ಕೊಂಡು ಸಿಪ್ಪೆಯನ್ನ ಬಿಚ್ಚುದು, ಹಣ್ಣುಗಳನ್ನ ಕತ್ತರಿಸಿ ತಮ್ಮ ಬಾಯಲ್ಲಿ ಇಟ್ಕೊಂಡು, ಅಲ್ಲಿಗೆ ಏಕಾದಶಿ ಬೆಳಗ್ಗೆ 10 ಗಂಟೆಗೆ ಪಾರಣೆ ಮುಗಿದು ಹೋಯ್ತು. ಇದನ್ನ ಸ್ವೇಚ್ಛಾಚಾರ. ಹಾಗಾದ್ರೆ ಉಪವಾಸ ಮಾಡ್ಲಿಲ್ವಾ? ಏಕಾದಶಿ ಉಪವಾಸ ಮಾಡ್ತೀವಿ ಅಂತಾನೆ ಎಲ್ಲಾ ಕೋತಿಗಳು ಹೇಳಿದ್ದು. ಮಾಡುದು ಹೇಗ್ ಮಾಡುದು? ಕ್ರಮ ಬದಲಾಗುತ್ತೆ, ಸ್ವೇಚ್ಛಾಚಾರದ ಮೂಲಕ ಮಾಡಿರುವಂತಹ ಉಪವಾಸ. ಹಾಗೆ ಸಮಗ್ರಂ ದೇವಾಹ ತದರ್ಥಂ ವಿಷಯ, ಅವ್ರವ್ರಿಗೆ ಬೇಕಾಗಿರೋ ಪುಣ್ಯ ಅವ್ರು ತಗೊಂಡ್ರು ಕರ್ಮಾಚರಣೆ ಮಾಡಿ. ನಾನು ಕರ್ಮತ್ಯಾಗವನ್ನ ಮಾಡಿ ಅಕಸ್ಮಾತ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಸ್ವೇಚ್ಛಾಚಾರ, ನನಗೆ ಹೇಗ್ ಬೇಕೋ ಹಾಗೆ ಮಾಡ್ತೀನಿ, ಅದು ನನಗೆ ಅನುಕೂಲ ಅಲ್ವಾ ಕೃಷ್ಣ? ಇದಕ್ಕೆ ಉತ್ತರವನ್ನ ಕೊಟ್ಟು ನೀನು ಮುಂದೆ ಹೇಳೋದು ಸರಿ ಇದೆ. ಇದಕ್ಕೆ ಉತ್ತರವನ್ನ ಕೊಡದೆ ನಿನಗೆ ಬೇಕಾದ ಉತ್ತರಗಳನ್ನ ನೀನು ಹೇಳಿ ಮೂರ್ಖರ ಪಟ್ಟಿಯಲ್ಲಿ ಆರಂಭದಲ್ಲಿ ನಿನ್ನ ಇಡ್ತೀನಿ ಅಂತೆಲ್ಲ ಅವಮಾನ ಮಾಡಿದರೆ ನಾನು ಹೆಂಗ್ ಒಪ್ಕೊಳ್ತೀನಿ ಅದನ್ನ? ಸರಿ, ಬುದ್ಧಿವಂತ ನಾವು ಒಪ್ಕೊಳ್ತೀವಿ ನೋಡು. ಚಿಕ್ಕ ದೊಡ್ಡ ಪ್ರಶ್ನೆ ಕೇಳಿದ್ವಿ, ದೊಡ್ಡ ಪ್ರಶ್ನೆಗೆ ನಾನು ಸಣ್ಣ ಉತ್ತರ ಕೊಟ್ಟು ಮುಗಿಸ್ತೇನೆ. ಅಂದ್ರೆ ನೀನು ಪ್ರಶ್ನೆ ಅಷ್ಟು ಚಿಕ್ಕದು ಅಂತ ಗೊತ್ತಾಗತ್ತೆ, ಅರ್ಥ ಮಾಡ್ಕೊಂಡು. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಪ್ರಾಯ ನೀನು 12 ವರ್ಷ ವನವಾಸ ಮಾಡಿದ್ದಿ. ವನವಾಸ ಮಾಡಿದ್ದು ಒಂದು ಕಮಲದ ಒಂದು ಎಲೆ ನೋಡಿರ್ತಿ. ಅದು ಎಲ್ಲಿರುತ್ತಪ್ಪ ಅರ್ಜುನ? ನೀರಿನ ಒಳಗಿರುತ್ತೆ. ಅದನ್ನು ಎತ್ತು ನೀರಿನ ಒಂದು ಸಂಪರ್ಕ ಅದಕ್ಕಿರಲ್ಲ. ಬ್ರಹ್ಮಣ್ಯಾಧಾಯ ಕರ್ಮಾಚರಣೆ ಮಾಡು, ದೇವರು ನನ್ನಿಂದ ಮಾಡಿಸಿದ ಅಂತ ಅವನಿಗೆ ಒಪ್ಪಿಸು. ಮಾಡುವ ಕರ್ಮಕ್ಕೆ ಪಾಪ ಬರದಂತೆ ನಾನು ನೋಡಿಕೊಳ್ತೇನೆ ಅರ್ಜುನ. ಆದ್ರಿಂದ ಕರ್ಮಾಚರಣೆ ಬಿಡಬೇಡ. ನೀನೇ ಸ್ವಯಂ ಕೋತಿಯಾಗಿ, ಪ್ರಾಯ ಇಡೀ ಕೋತಿಯ ಗುಂಪಿಗೆ ನೀರು ನಾಯಕ ಅಂತ ಅನಿಸುತ್ತೆ. ಸ್ವೇಚ್ಛಾಚಾರದ ಪಾಠ ಮಾಡಿದೆ, ಅದಕ್ಕೊಂದು ಉತ್ತರ ಕೊಡ್ತೇನೆ ಕೇಳು. ಯೇ ಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋ ನಯೇವತೆ ಆದ್ಯಂತವಂತ ಕೌಂತೆಯ ನತೇಷು ರಮತೆ ಬುಧಃ. ಒಂದು ಪದಾರ್ಥ ತಿಂದಿ, ಸಂಸ್ಪರ್ಶಜಾಹ. ಬಾಳೆಹಣ್ಣು ತಿನ್ನೋಕಿನ ಮುಂಚೆ ಸುಖ ಇತ್ತ? ಇಲ್ಲ. ತಿಂದ ಮೇಲೆ ಸುಖ ಬಂತು. ಸುಖ ಎಷ್ಟರ ತನಕ ಇತ್ತು? ತಿನ್ನುವ ತನಕ ಇತ್ತು. ಅದಾದ ಮೇಲೆ ನಿನ್ನ ಇಚ್ಛೆಗೆ ತಕ್ಕಂತೆ 4 ಗಂಟೆ ಉಪವಾಸ ಮಾಡಿದೆ. ಆದ್ರೆ ಅದಕ್ಕೆ ಆಗಲೂ ಸುಖ ಇಲ್ಲ. ಬಾಳೆಹಣ್ಣು ಇಟ್ಟುಕೊಂಡಿ, ಆಗಲೂ ಸುಖ ಇಲ್ಲ. ಬಾಯಿ ಒಳಗಿಟ್ಟುಕೊಂಡಿ, ಒಳಗೆ ಹೋಯ್ತು. ಅಂತವಂತಹ ಹೊಟ್ಟೆ ಒಳಗೆ ಹೋಗಿ ಅದು ಹೊರಗೆ ಬರುವ ತನಕ ಮಾತ್ರ ಆ ಸುಖ. ನೀನು ನಿನ್ನ ಇಚ್ಛೆಗೆ ಬಂದಂತೆ ವ್ಯವಸ್ಥೆ ಮಾಡಿಕೊಂಡು ಏನಾದರೂ ಕರ್ಮಾಚರಣೆ ಮಾಡಿದ್ರೆ ಉಂಟಲ್ವಾ, ಆದ್ಯಂತವಂತಹ ಅದು ಇತರ ತನಕ ಸುಖ, ತಾತ್ಕಾಲಿಕ ಸುಖ. ಯಾರೊಬ್ಬ ಇದ್ದಂತೆ ನಾನು ಮುಂದಿನ ಜನ್ಮದಲ್ಲಿ ರಾಜನಾಗ್ತೀನಿ ಅಂತ ಹೇಳಿ, ಈಗ ಬೆಳ್ಳಿ ರೇಟ್ ಕಡಿಮೆ ಇದೆ, ಈಗಲೇ ನಾನು ಶ್ವೇತಛತ್ರವನ್ನ ಅಂಗಡಿಗೆ ಹೋಗಿ ಮಾಡಿಸ್ತೀನಿ ಅಂತ ಹೇಳಿ ಹಾಗಾಗುತ್ತೆ. ಆದ್ರಿಂದ ಸ್ವೇಚ್ಛಾಚಾರ ಸಲ್ಲದು, ಕಾಮಕ್ರೋಧ ಬಿಡು, ವಿಹಿತ ಕರ್ಮಾಚರಣೆ ಮಾಡು, ಎಲ್ಲ ಕಡೆ ದೇವರನ್ನ ಕಾಣು, ಮೋಕ್ಷವನ್ನು ಪಡೆ. ಇಷ್ಟು ಇಡೀ 5ನೇ ಅಧ್ಯಾಯದ ಸಾರ. ಒಂದು ಗೀತಾ ಜಯಂತಿಯ ಪರ್ವಕಾಲ. ನಮ್ಮ ಎಲ್ಲ ವ್ಯಾಸರ ಗ್ರಂಥಗಳನ್ನು ಹೇಗೆ ದಾಸರು ತಾವು ಸುಲಭವಾದ ದೇವರನಾಮದ ಮೂಲಕ ಮುಗಿಸಿದ್ರು, ಹಾಗೆ ಭಕ್ತಿ ಸುಧಾ ಎಂಬ ಚಾನಲ್ನವರು ಗೀತಾ ಜಯಂತಿಯ ಅಂಗವಾಗಿ ಗೀತೆಯ ಒಂದು ಅದ್ಭುತವಾದ ಗೀತಾಮೃತ
ಸಾಮಾನ್ಯ ಕೋವಿಡ್ ನಂತರದಲ್ಲಿ ಎಲ್ಲರೂ ದೂರ ಇರೋರೇ ಜಾಸ್ತಿ, ಸಾಮೀಪ್ಯ ಇದ್ರೂ ಮುಖ ಇಲ್ಲ, ಏನೋ ಸ್ವಲ್ಪ ದೂರ ಇರ್ತೇವೆ. ಆ ಎಲ್ಲ ಅವರ ಕಿವಿಗಳೆಂಬ ಪಾತ್ರಗಳಿಗೆ ಈ ಚಾನಲ್ಲು ಒಳ್ಳೆ ಅಮೃತವನ್ನು ಬಡಿಸ್ಲಿಕ್ಕಿದ್ದಾರೆ. ಅವರ ಒಂದು ಪ್ರಯತ್ನಕ್ಕೆ ನಾನು ಶ್ಲಾಘನೆ ಹೇಳ್ತಾ, ಭಕ್ತಿ ಸುಧಾ ಹೆಸರಲ್ಲೇ ಅಮೃತ ಇದೆ. ಭಕ್ತಿ ಎಂಬ ಸುಧಾ ಅಮೃತ, ಭಕ್ತಿ ಗೀತಾಮೃತ ಅವರ ಕಿವಿ ಒಳಗೆ ಸರಿಯಾಗಿ ಆ ಪಾತ್ರ ಹೋಗಿ ಸೇರಿದ್ರೆ ಭಕ್ತಿ ಎಂಬ ಅಮೃತವನ್ನು ಸೇರುತ್ತೆ. ಅವರಿಗೆಲ್ಲ ಹಾರ್ದಿಕವಾದ ಒಂದು ಶ್ಲಾಘನೆಯನ್ನ ಹೇಳಿ ಈ ಕಿಂಚಿತ್ ಸಂವಾದವನ್ನ ಗೀತಾ ಪ್ರತಿಪಾದ್ಯ ಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಗುರುಭ್ಯೋ ನಮಃ. ಮಧುರೇಶಾರ್ಪಣಮಸ್ತು. ಹರೇ